ಏನ್ರಿ ಭಾನುಮತಿ ಅವ್ರ ಕೆಲಸ ಆಯ್ತ್ರಿ? ಆಗ್ಯದ ನೋಡ್ರಿ. ಬರ್ರಿ ನೀವೇನು ಈ ಕಡೆ? ಏನಿಲ್ರಿ, ಇಲ್ಲಿ ಒಬ್ರು ಮನೆಗೆ ಹೋಗಿದ್ದಾರಿ, ಅದಕ್ಕೆ ಬಂದಿದ್ದೆ. ಹೌದ್ರಿ, ಚಲೋ ಆಯ್ತು ಹೇಳ್ರಿ. ಒಳಗೆ ಬರ್ರಿ. ವೀಣಾ ಅವ್ರು ಯಾಕೆ ಬಂದಿಲ್ಲ? ಹೌದ್ರಿ, ಯಾಕೆಂದ್ರೆ ಸ್ವಲ್ಪ ಕೆಲಸ ಇತ್ರಿ, ಹಂಗಾಗಿ ಬಂದಿಲ್ಲ. ಅಂದಂಗೆ ಮತ್ತೇನ್ರಿ ಸುದ್ದಿ? ಸುಂದ್ರಿ ಮತ್ತೆ ಜಗಳ ಪಗಳ ತೆಗದ್ಲೇನ್ರಿ? ಇಲ್ರಿ, ನಾ ಆಕಿನ ತಂಟೆಗೆ ಹೋಗಂಗಿಲ್ರಿ. ತಿನ್ನ ಏನ್ರಿ ಕೊಂಕ ಮಾತು ಅನ್ಕೋತ ಹೋಗ್ತಿರ್ತಾಳ, ನಾ ಕೇರೆ ಮಾಡಂಗಿಲ್ರಿ ಒಟ್ಟ. ಅಯ್ಯೇ, ನೀವು ಹಿಂಗೆ ಕೇರ್ ಮಾಡ್ಲಾರ್ದಂಗಿದ್ರೆ ಮತ್ತಿಷ್ಟು ಹೆಚ್ಕೋತಾಳ್ರಿ ಏಕಿ. ನೀವು ಉಲ್ಟಾ ತಿರುಗಿಸಿ ನಿಂದ್ರಬೇಕು ಅಂದ್ರನೇ ಏಕಿ ಇದು ಮಾಡ್ತಾಳ, ಇಲ್ಲಾಂದ್ರೆ ಭಾಳ ಡೇಂಜರ್ ಇದಾರೆ ಇದು. ಡೇಂಜರ್ ಇದ್ರಿ ಆಕಿನ ಪೂರ್ತಿ ಇದ್ದಾಳ್ರಿ. ಆಕಿನ್ಕಿಂತ ಬಲ್ಲ ಡೇಂಜರ್ ನಾ ಇದ್ದೀನಿ. ಆದ್ರ ಜಗಳ ತೆಗಿಯೋ ಪ್ರಸಂಗ ಏನು ಅಷ್ಟು ಬಂದಿಲ್ಲ, ಹಂಗಾಗಿ ಸುಮ್ಮಿದ್ಬಿಟ್ಟೆ ನಾನು. ಓ ಹಂಗೇನ್ರಿ? ನಿಮ್ಮ ಮುಂದೆ ತೆಗೆದಿರ್ಲಿಕ್ಕಿಲ್ರಿ ಜಗಳ, ಆದ್ರೆ ಹಿಂದೆ ನಿಮ್ಮ ಬಗ್ಗೆ ಹೆಂಗೆ ಹೇಳ್ತಾ ಗೊತ್ತೇನ್ರಿ? ನೀವು ಏನೋ ಗುಂಡಣ್ಣನ ಜೊತೆ ಭಾಳ ಮಾತಾಡ್ತೀರಿ ಅಂತಲ್ರಿ, ಹಲ್ಕಿಸ್ಕೊತ ಮಾತಾಡ್ತಾಳ, ಹಂಗೆ ಹಿಂಗೆ ನನ್ನ ಗಂಡಗ ಸಂತನ ನನ್ನ ಗಂಡನ ನೋಡ್ತಾಳ, ಹಿಂಗೆಲ್ಲ ಅನ್ಲಿಕತ್ತಾಳ್ರಿ ಈಕಿ. ಸ್ವಲ್ಪ ನೋಡ್ರಿ, ವಿಚಾರ ಮಾಡ್ರಿ. ಹಿಂಗೆಲ್ಲ ಅಂತಾಳ್ರಿ? ಯಾವಾಗ ಅಂದಾಳ್ರಿ ಹಿಂಗ? ನೋಡ್ಕೋತೀನಿ ಆಕೆನ ಒಂದು ಕೈ. ನಾ ಯಾವಾಗ ಆಕಿನ ಗಂಡನ ಜೊತೆ ಹಲ್ಕಿಸ್ಕೊತ ಮಾತಾಡಿ ನಿಂತ್ರಿ? ನನ್ನ ಗಂಡ ಇಲ್ಲ ಅಂತ ಏನು? ನಾ ಇಂಥವೆಲ್ಲ ಮಾಡಂಗಿಲ್ಲ ಅಂತ ಹೇಳ್ರಿ ಆಕಿಗೆ. ನೀವು ಹಂಗಿಲ್ ಬಿಡ್ರಿ, ಆದ್ರೆ ಹೇಳಿಕೇನು ಬಂದದ್ರಿ? ಹಂಗೆ ಸಂಶಯ ತಿಳ್ಕೊಂಬಿಟ್ಟಾಡ್ರಿ ಆಕಿ. ಅವತ್ತೇನ ಅವ್ರು ಏನೋ ಮಾತಾಡಕತ್ತಿರಂತ, ನೀವು ನಕ್ಕೋತ ನಿಂತಿದ್ರಂತ ಇಲ್ಲಿ ಮನೆ ಮುಂದೆ, ಅದನ್ನ ಸುಂದರಿ ನೋಡಿಲ್ಲ ಅಂತಲ್ರಿ? ಅಯ್ಯ, ಅವತ್ತ ನಿಂತಿದ್ರು ಬಿಡ್ರಿ, ಇಲ್ಲಿ ಇಲ್ಲ ಅನ್ನಂಗಿಲ್ಲ. ಅವ್ರೇನೋ ಕಾಮಿಡಿ ಜೋಕ್ಸ್ ಹೇಳಿದ್ರು, ಒಂದು ನಗ್ಲಿಕತ್ತಿದ್ದೆ ನಾನು. ಅದಕ್ಕೆ ಅಂತ ಪರಿ ತಪ್ಪು ತಿಳ್ಕೊಂಡಾಳೆ ಏನಕ್ಕೆ? ವಾಕಿಂಗ್ ಹೊಂಟಿದ್ರಿ, ಇಲ್ಲಿ ಹೋಗು ಮುಂದಾಗ ಬರ್ರಿ ಒಳಗೆ ಚಾ ಕುಡ್ದು ಹೋಗಂತ್ರಿ ಅಂತೇಳಿ ಅವ್ರ ಮನೆಯವ್ರನ್ನ ಕರೆದದ್ದು ಕರೆ ನಾನು. ಆದ್ರೆ ಅದನ್ನ ಇಂಥ ಪರಿ ತಿಳ್ಕೊಂಡು ಹಿಂಗೆ ಮಾಡ್ತಾಳಂತ ನನಗೆ ಗೊತ್ತಿದ್ದಿಲ್ಲ ಬಿಡ್ರಿ. ನಾ ಯಾಕೆ ಅವ್ರ ಜೊತೆ ನಕ್ಕೋತ ಮಾತಾಡ್ಲಿ ರೀ? ಆಕೆ ಹಿಂಗೆ ನೋಡ್ರಿ ಸುಂದ್ರಿ, ಬರೀ ಬೇರೆಯವ್ರಿಗೆ ಅನ್ನೋದು, ಬೇರೆಯವ್ರ ಬಗ್ಗೆನೇ ಮಾತಾಡೋದು, ನಾನೇ ಗ್ರೇಟ್ ಅಂತ ತೋರಿಸ್ಕೊಡ್ಬೇಕು ನೋಡ್ರಿ. ಒಟ್ಟು ಆಕಿನ ಉದ್ದೇಶನೇ ಅದು. ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿರ್ರಿ ಆಕಿನ ಜೊತೆ. ನೋಡ್ರಿ, ನಾನಂತರೂ ಕರೆಕ್ಟ್ ಇರ್ತೀನಿ. ನನ್ನ ತನ ಬಂದ್ಲಂದ್ರೆ ನಾ ಬಿಡಂಗೆ ಇಲ್ರಿ, ಯಾರ್ಯಾಕಾಗಲ್ಲಕ ಹಂಗದರಿ ನಂದು. ಆಯಿತು, ಹುಷಾರಿರ್ಲಿ ಅನ್ನೋಕೆ ಏನು ಆಕೇನು ದೊಡ್ಡ ಹುಲಿ ಅಲ್ಲ, ಕರಡಿ ಅಲ್ಲ. ಆಕೆ ಏನು ಬಂದು ಮಾಡ್ತಾಳ ನೋಡ್ತೀನಿ ರೀ ನಾನು. ಹೌದು, ಆಕೆ ಹಂಗೆ ಅಂದಿದ್ದು ನಿಮಗೆ ಹೆಂಗೆ ಗೊತ್ತ್ರಿ? ನಿಮ್ಮ ಮುಂದೆ ಬಂದು ಅಂದಾಳೇನ್ರಿ? ಇಲ್ರಿ, ನಮ್ಮ ಮುಂದೆ ಹೆಂಗೆ ಅಂತಾಳ್ರಿ? ನನ್ನ ಕಂಡ್ರನೇ ಆಕಿಗೆ ಹಂಗೆ ಲೊಟ್ಟ ಬೇರೆದವ್ರ ಮುಂದೆ ಅಂದಾಳ್ರಿ. ಹಿಂಗೆ ಹೆಂಗಾರ ಸುದ್ದಿ ಗೊತ್ತಾಗ್ತಾವ್ರಿ ನಮಗೆ. ನೀವು ಭಾರಿ ಸುದ್ದಿ ಕಲೆಕ್ಟ್ ಮಾಡ್ತೀರಲ್ರಿ? ಹೆಂಗ್ಯಾಕಂತೀರಿ? ಹಂಗೇನಿಲ್ರಿ, ಹಿಂಗೆ ಒಬ್ಬರ ಬಾಯಿಂದ ಒಬ್ರಿಗೆ ಹೇಳ್ತಾರಲ್ರಿ, ಗೊತ್ತಾಗ್ತದ. ಆಯ್ತು ರೀ, ನಾ ಹೋಗಿ ಬರ್ತೀನಿ ರೀ. ನಾ ಬಂದಿದ್ದೆ ನಿಮ್ಮ ಮುಂದೆ ಇಂಥವೆಲ್ಲ ಹೇಳಿನಿ ಅಂತೇಳಿ ಸುಂದ್ರಿ ಮುಂದೆ ಅನ್ಬೇಡ್ರಿ ಮತ್ತೆ. ಅಲ್ರಿ, ಇದ್ರಾಗ ಏನು ತಪ್ಪದ ಹೇಳು? ಆಕೆ ಅಂದಿದ್ದ ಕರೆ ಅದ, ನಿಮಗೆ ಗೊತ್ತಾಗ್ಯದ ಹೆಂಗಿದ್ರು. ಅದಕ್ಕೆ ನೀವು ನನ್ನ ಮುಂದೆ ಬಂದು ಹೇಳಿರಿ. ನಾ ಸುಂದ್ರಿ ಕೇಳಿದಾಗ, ಸುಂದ್ರಿ ನಿನ್ಗೆ ಯಾರು ಹೇಳಿದ್ರು ಅಂತ ಹೇಳಿದ್ರಂದ್ರೆ ನಾನು ನಿಮ್ಮ ಹೆಸರು ಹೇಳ್ತೀನಿ, ಅವಾಗ ನೀವು ಬಂದು ಸಾಕ್ಷಿ ಹೇಳಬೇಕಾಗ್ತದ. ಇದೇನು ಕಿಲಾಪ್ರಿ? ನಾ ಸುಮ್ಮನೆ ನಿಮ್ಮ ಮುಂದೆ ಬಂದು ಹೇಳೇನ್ರಿ ತಿಳಿಲಿ ಅಂತೇಳಿ ನಿಮಗೆ. ನಾನು ಕರೆದು ಮಾಡಬೇಡ್ರಿ ನೀವು. ಹಂಗೆ ಸಾಕ್ಷಿ ಪಾಕ್ಷಿ ಹೇಳಿಕ್ಕೆ ನಾ ಬರಂಗಿಲ್ರಿ. ನಾ ಸುಮ್ಮನೆ ನಿಮ್ಮ ಕಿವಿ ಮೇಲೆ ಇಟ್ಟು ಹೋದ್ರೈತೆ ಅಂತ ಬಂದೀನಿ ಅಷ್ಟೇ. ಒಂದೇ ನಾನೇ ಹೇಳಿದ್ದಂತೇಳಿ ಸುಂದ್ರಿ ಗೊತ್ತು ಮಾಡ್ಬೇಡಿ ನೋಡ್ರಿ, ನಾ ಹೇಳ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಮ ಮನೆಯವ್ರು ಮೊದಲೇ ಸರಿ ಇಲ್ರಿ. ನೀವು ಹಿಂಗೆ ಹೇಳಿರಿ ಅಂದ್ರೆ ನಾನು ನಿಮ್ಮ ಮುಂದೆ ಬಂದು ಯಾಕೆ ಹೇಳ್ಬೇಕು? ಹಂಗೆ ಹಿಂಗಂತೆ ದೊಡ್ಡ ಜಗಳ ಆತವ್ರಿ, ಅದಕ್ಕೆ ಇಲ್ಲೇ ಬಿಟ್ಟು ಬಿಡ್ರಿ ಇದನ್ನ. ಅಲ್ರಿ, ಇಷ್ಟು ಅಂಜಿಕೆ ಅಂತೀರಿ, ಮತ್ತೆ ನನ್ನ ಮುಂದೆ ಬಂದು ಯಾಕೆ ಹೇಳಿದ್ರಿ ನೀವು? ಇದು ಆಕ್ಚುಲಿ ಚೆನ್ನಾಗಿ. ಅಯ್ಯ, ಏನು ವಿಚಿತ್ರ ಇದ್ದಾಳ ಆಕಿ. ಅಲ್ಲ, ಒಬ್ರಿಗೊಬ್ರಿಗೆ ಸುದ್ದಿ ಗೊತ್ತಾಗದ ಹೆಣ್ಮಕ್ಳಿಂದ, ಮತ್ತು ಒಬ್ರ ಬಾಯಿಂದ ಒಬ್ಬರಿಗೆ ಸುದ್ದಿ ಯಾವಾಗ ಮುಟ್ಟಿಲ್ಲ ಅಂತ ನಿಂತಿರ್ತೀವಿ. ಬಂದು ಹೇಳಿದ್ರೆ ನನ್ನ ಮೇಲೆ ಬರ್ತಾವ ಅವಳಿಗೆ. ಇನ್ನೊಂದ್ಸಲ ಏನೇನು ಹೇಳಂಗಿಲ್ಲ ತಗೋತಾಯಿ ನೀನು. ಬೇರೆನೇ ಅದು ಹೇಳಿ. ಯಾಕ್ರಿ ಸುಮ್ಮನೆ ಆಗ್ಬಿಟ್ರಿ? ಏನು ವಿಚಾರ ಮಾಡ್ಲಿಕತ್ತೀರಿ? ಏನಿಲ್ರಿ, ನಾ ಹೋಗ್ಬರ್ತೇನೆ ರೀ. ಹಿಂಗೆ ಓದ್ನಿ ಅಂದ್ರೆ ಹೆಂಗ್ರಿ? ಬರ್ರಿ ಒಳಗೆ ಕೂಡ ಬರ್ರಿ, ಸುಂದ್ರಿನ ಕರೆಸ್ತೀನಿ, ಮಾತಾಡೋಣಂತ. ಈಗ ಸುಂದ್ರನ ಕರೆಸ್ತೀರಿ? ಬ್ಯಾಡ್ರಿ ಅಪ್ಪ, ಇನ್ನೊಂದ್ಸಲ ನಿಮ್ಮ ಮುಂದೆ ಏನೂ ಹೇಳಂಗಿಲ್ರಿ. ಇದೇನಂತ ಕರಮ, ನಾ ಹೋಗ್ಬರ್ತೇನೆ ರೀ. ನನ್ನ ಮುಂದೆ ನಾಟಕ ಮಾಡ್ಲಿಕ್ಕೆ ಬರ್ತಾರೆ. ಕೇಳ್ತೀವಿ ಅಂದಾಗ ಎಲ್ಲ ಸುದ್ದಿ ಬಂದು ಹೇಳ್ತಾವೆ. ಸುಮ್ಮನೆ ಸುದ್ದಿ ಹೇಳ್ತಾರ, ಅದನ್ನು ಕರೆ ವಿಷಯ ಮಾಡ್ತೀನಿ ಅಂದ್ರೂ ನಿಂದ್ರು ಅಷ್ಟು ಧೈರ್ಯ ಇರೋಂಗಿಲ್ಲ. ಧೈರ್ಯ ಇರಬೇಕು. ತಾವು ತಪ್ಪು ಮಾಡಿರಲಿಲ್ಲ ಅಂದ್ರೆ ಎದಕ್ಕೆ ಹಿಂಗೆ ಓಡ್ಬೇಕನೇ? ಸಾಕಾಗ್ತದಪ್ಪ. ಯಾಕ್ರಿ ಊರಿಗೆ ಬಂದಿನೇನು ಅನ್ನಿಸ್ತು. ಬರೀ ಒಂದಿಲ್ಲ ಒಂದು ಏನಾರ ಚಾಡನೇ ಹೇಳ್ತಾವ, ಬರೀ ಆಡ್ಕೊಳ್ಳೋದೆ ಒಬ್ರದೊಬ್ರು. ಆದ್ರೆ ಆ ಸುಂದ್ರಿನ ಮಾತ್ರ ಸುಮ್ಬಿಡಂಗಿಲ್ಲ. ಹಿಂಗಂದಾಳ ಅವಳು. ಬರಲಿ, ಮಾಡ್ತೀನಿ ಆಕೆನ. ಹೊರಗೆ ಇದ್ದಾಳಲ್ಲ ತಾಯಿಗೆ, ಹೋಗೋ ಮುಂದಾಗ ನೋಡೇ ಬಂದಿರ್ತೀನಿ. ಇವತ್ತು ಲಕ್ಷ ಕೊಡಲಿಲ್ಲ, ಏನು ಮಾತಾಡ್ಸ್ಬೇಕಾ ಬಿಡ್ಬೇಕಾ? ಈಗ ಮನೆ ಮುಂದೆ ಹಾಯ್ದು ಹೋಗೋ ಮುಂದಾಗ ಹೊರಗೆ ನಿಂತಿರ್ತಾಳ. ಹೋಗ್ಬಿಡ್ತೀನಿ ಯಾಕಡೆ, ಸುಮ್ಮನೆ ನಾ ಮಾತಾಡ್ಸಂಗೆ ಇಲ್ಲ. ಏನು ಸುಂದ್ರಿ ಹಂಗೆ ಹೊಂಟಿರಿ, ಮಾತಾಡ್ಸಂಗಿಲ್ಲ? ಹಂಗೇನಿಲ್ರಿ, ಮಾತಾಡ್ಸ್ತೀನಿ ರೀ. ಒಂದು ಸ್ವಲ್ಪ ಅರ್ಜೆಂಟ್ ಇತ್ತಾ, ಹಂಗಾಗಿ ಜಲ್ದಿ ಹೊಂಟಿದ್ದೆ ರೀ. ಅಲ್ಲ, ಇಲ್ಲೇ ಮನೆ ಮುಂದೆ ಆಯ್ದು ಹೊಂಟಿರಿ, ನಾ ಇಲ್ಲೇ ನಿಂತೀನಿ. ಅಷ್ಟು ಮಾತಾಡ್ಸೋ ಅಷ್ಟು ಪುರ್ಸತ್ತಿಗಿಲ್ಲ ಅಂತ ಬರೀ ಏನು ಕೆಲಸ ಅದ ರೀ?
ಅದು ಅಲ್ಲೊಬ್ರು ಯಾರೋ ನಿಂತಿದ್ರಿ, ಜಲ್ದಿ ಬಾ ಅಂತ ಹೇಳಿದ್ರೆ ಅದಕ್ಕೆ ಹೊಂಟಿದ್ದೆ. ಹೋಗ್ಲಿ ಬಿಡ್ರಿ. ಕೆಲಸ ಆಗ್ಯದ್ರಿ? ಆಗ್ಯದ್ರಿ, ನಿಮ್ಮದು ಆಗ್ಯದಲ್ಲ? ನಮ್ದು ಆಗ್ಯದ ನೋಡ್ರಿ. ಸುಂದ್ರಿ, ಅದೇ ನಾನೇ ನಿಮ್ಮ ಮನೆಗೆ ಬರ್ಬೇಕಂತ ಅನ್ಕೊಂಡಿದ್ದೆ. ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು. ನನ್ನ ಬಗ್ಗೆ ಏನಂತ ತಿಳ್ಕೊಂಡಿರಿ ನೀವು? ಯಾವ ರೀತಿ ತಪ್ಪು ತಿಳ್ಕೊಂಡಿರಿ ಹೇಳ್ರಿ ನೋಡೋಣ. ನಾ ಏನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಿರಿ? ನಾ ಏನೂ ತಿಳ್ಕೊಂಡಿಲ್ರಿ. ನಿಮ್ಗೆ ಅಷ್ಟಕ್ಕೂ ಕಾಂಟ್ಯಾಕ್ಟೇ ಬಿದ್ದಿಲ್ಲಲ್ಲ. ನಿಮ್ಮಷ್ಟಕ್ಕೆ ನೀವು ಇದ್ದೀರಿ, ನಮ್ಮಷ್ಟಕ್ಕೆ ನಾವಿದ್ದೀವಿ. ಫಸ್ಟ್ ಬಂದಾಗ ಒಂದೆರಡು ದಿನ ಅಷ್ಟೇ ಅದು ಇದಕ್ಕಂತೇಳಿ ಬಂದಿದ್ರಿ. ಮತ್ತೇನು ನಾವು ನಿಮ್ಗೆ ತಂಟೆಕಿಲ್ಲ, ನೀವು ನಮ್ಮ ತಂಟೆಕಿಲ್ಲ. ಹಾಗಾಗಿ ನಾನು ನಿಮ್ಮ ಬಗ್ಗೆ ಏನೂ ತಿಳ್ಕೊಂಡಿಲ್ರಿ. ನೀವು ಹಿಂಗೆ ಹೇಳಿದ್ರೆ ನಾನು ನಂಬಿಡ್ಬೇಕೇನ್ರಿ? ಈಗ ಅದಕ್ಕೆ ನಾನು ನಿಮ್ಮ ತಂಟೆಗೆ ಬರೋವಲ್ಲಾಗಿನಿ. ಈಗ ನಿಮ್ಗೆ ಕಾಂಟ್ಯಾಕ್ಟ್ ಇಲ್ಲ. ಒಂದೆರಡು ದಿನ ನೀವು ಚಲೋ ಇದ್ದೀರಂತಾನೆ ನಿಮ್ಮ ಮನೆಗೆ ಬರೋದು ಹೋಗೋದು, ನಿಮ್ಮ ಮನೆಯವ್ರ ಜೊತೆ ಮಾತಾಡೋದು ಅದೆಲ್ಲ ಮಾಡಿದೆ ನಕ್ಕೋತ ಆಡ್ಕೋತ. ಅದಕ್ಕೆ ನೀವು ತಪ್ಪು ತಿಳ್ಕೊಂಡು ಏನೇನೋ ಸುದ್ದಿ ಹಬ್ಸಿರಂತಲ್ರಿ. ಯಾಕೆ ನಿಮಗೆ ಸರಿ ಅನಿಸ್ತದ ಹಂಗೆ ಮಾಡೋದು? ಅಯ್ಯೋ, ನಾ ಅಂತಿದ್ದೆ ಯಾವೇ ಕೇಳಪ್ಪ ಈಕಿನ ಮುಂದೆ ಬಂದು. ನಾ ಏನಂದಿನ್ರಿ? ನಾ ಏನೂ ಅಂದಿಲ್ರಿ. ಬಿಡ್ರಿ, ನಾನು ಮುಂದೆ ಕಲಿಸ್ಲಿಕ್ಕೆ ಬರಬೇಡ. ನಾ ಇಂಥವು ಭಾಳ ನೋಡಿನಿ. ಅಲ್ಲ, ನಾ ನಿಮ್ಮ ಮನೆಯವ್ರ ಜೊತೆ ನಕ್ಕೋತ ಮಾತಾಡ್ತೀನಿ, ಹಲಿಕಿಸ್ಕೋತ ಮಾತಾಡ್ತೀನಿ ಅಂತ ಹೇಳ್ತೀನಿ ಅಂತಲ್ಲ. ಏನು ಮಾತಾಡಿದ್ದು ತಪ್ಪ? ಏನು ನಾವೇನು ಕೂತ್ ಮಾತಾಡಿವೆ? ಪ್ರೈವೇಟಾಗಿ ಗಾರ್ಡನ್ಯಾಗ ಹೋಗಿ ಕೂತ್ ಮಾತಾಡಿವೆ? ನಮ್ಮ ಮನೆಗೆ ಬಂದು ಕೂತ್ ಮಾತಾಡ್ಯಾರ? ಇಬ್ಬರೇ ಕೂತ್ ಮಾತಾಡಿವೆ ರೋಡ್ ಮೇಲೆ ನಿಂತು. ಅದು ನೀವು ಇದ್ದೀರಂತ ಗೊತ್ತಿದ್ರು ಅವ್ರೇನೋ ಜೋಕ್ಸ್ ಹೇಳಿದ್ರು, ನಗ್ಲಿಕತ್ತೀನಿ. ಅದನ್ನೇ ತಪ್ಪು ತಿಳ್ಕೊಂಡು ನನ್ನ ಗಂಡನ ಜೊತೆ ಮಾತಾಡ್ತಾಳ ಹಂಗೆ ಹಿಂಗೆ ಅಂತ ಹೇಳಿರಂತ. ಎದಕ್ಕೆ ಬೇಕ್ರಿ ನಿಮಗೆ? ಒಬ್ಬ ಮಾನವೀಯತೆ ಇದ್ದವ್ರು ಯಾರು ಹಿಂಗೆ ಮಾತಾಡಂಗಿಲ್ಲ. ಏನಾಯ್ತು ನಿಮ್ಮ ಗಂಡನ ಜೊತೆ ಮಾತಾಡಿದ್ರೆ? ನಾ ಅಂದಿಲ್ಲ ಅಂತ ಹೇಳಿಗತ್ತೀನಿಲ್ರಿ. ಯಾರಂತಾರೆ ನಿಮ್ಮ ಮುಂದೆ ಬಂದು? ಯಾರ ಹೇಳಲ್ರಕ್ರಿ, ಇದ್ದಲ್ಲಿ ಹೇಳ್ತಾರಲ್ಲ ಅವರು. ಯಾರು ಹೇಳ್ಯಾರಂತ ಫಸ್ಟ್ ಹೇಳ್ರಿ. ಹೇಳಾರ್ದ ಸುಮ್ಮನೆ ನೀವೇ ಉಡ್ಸ್ಕೊಂಡು ಹೇಳ್ಬೇಡ್ರಿ. ಯಾರು ಹೇಳಿದ್ರಂದ್ರೆ ಅವ್ರ ಹೆಸರು ಹೇಳ್ತಿದ್ರಿ ನೀವು. ಇನ್ನು ಈಗ ಜಸ್ಟ್ ಸಾಕ್ಷಿ ಬಂದು ಅದೇ ಹೇಳೋದ್ಲು. ನೋಡ್ರಿ, ಹುಷಾರಾಗಿರ್ರಿ. ಆ ಸುಂದರಿದ್ರಿಗೆ ಹಿಂಗೆಲ್ಲ ಅಂದಾಳ. ಅವ್ರ ಮನೆಯವ್ರ ಜೊತೆ ಯಾಕೆ ನೀವು ಅಷ್ಟು ಮಾತಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ. ಎಷ್ಟು ಸ್ನೇಹ ಆಗ್ತದ್ರಿ ನನಗೆ ಹಂಗೆ ಕೇಳಿದಾಗ? ಏನು ನೀವು ಅಂದಲ್ಲೇ ಕೇಳ್ತಾರಲ್ಲ ಅವ್ರು ಬಂದು? ಅಲ್ಲಲ್ಲ ಸಾಕಿ ಆಕೆ ಬಂದು ಹೇಳಲ್ಲ. ಇಲ್ಲಿ ಮಾಡ್ತೀನಿ ತಡಿ ಅವಳಿಗೆ. ಅಲ್ರಿ, ನೀವು ಯಾರು ಹೇಳಿದ್ರೆ ನಂಬಿಡ್ತೀರಿ ನಂಗೆ? ನಾ ಅಂದಿಲ್ರಿ ಹಂಗೆ. ಸುಮ್ಮನೆ ಆಕಿ ಬರೀ ಚಾಡಿ ಸುಚ್ಚಾಕಿದ್ದಾಳ್ರಿ. ಆಕಿನ ಮಾತು ಕಟ್ಕೊಂಡು ನೀವು ನನ್ನ ಜೊತೆ ಜಗಳ ತೆಗಿಬೇಡ ನೋಡ್ರಿ. ನಾ ಹೇಳ್ತೀನಿ. ಆಕಿನ ಮಾತು ಕಟ್ಕೊಂಡು ಜಗಳ ತೆಗಿಬಾರ್ದು ಅಂತ ಅಂತೀರಲ್ಲ. ಈ ಸುದ್ದಿ ಹೆಂಗೆ ಸ್ಪ್ರೆಡ್ ಆಯ್ತ್ರಿ? ನೀವು ಹೇಳಾರ ಮಂದಿಗೆ ಹೆಂಗೆ ಗೊತ್ತಾಗ್ತದ? ಅದು ಹೇಳ್ರಿ ನನಗೆ ಮೊದಲು. ಬೆಂಕಿ ಇಲ್ಲಾರ್ದ ಒಗಿ ಆಡಂಗಿಲ್ರಿ, ತಿಳ್ಕೊರೇತನ. ಅಯ್ಯ, ಆಕಿನೇ ಉಡ್ಸ್ಕೊಂಡು ಬಂದು ಹೇಳಿರ್ಬೇಕು. ಇಂಥ ವಿಷಯ ಹೆಂಗೆ ಉಡ್ಸ್ಕೋತಾರ್ರಿ? ಉಡ್ಸ್ಕೋತಾರ. ಸುಮ್ಮನೆ ಕಾರ್ಬಾರ್ ಮಾಡಬೇಡ. ಇಲ್ಲಿ ಬಂದು ಹೇಳಿಲ್ಲ ನೀನು ಹೇಳು. ನೀ ಹೇಳ್ದಲ್ಲೇ ಅವ್ರು ಹೇಳಿರ್ತಾರ. ಯಾಕೆ ಏಕುಚನ? ಹೌದು, ಹೇಳಿ ನೋಡು. ಏನು ಮಾಡ್ಕೋತಿ ನೀ? ಅವತ್ತು ಹಲಕಿಸ್ಕೋತ ನನ್ನ ಗಂಡನ ಜೊತೆ ಮಾತಾಡಿದಿ ಗುಂಡೂರ ಅಂತ. ಅದಕ್ಕೆ ಅಂದಿ ನೋಡು. ನೀ ಮಾಡಿದ್ದ ಕರೆಯದ, ನಾ ಹೇಳಿದ್ದ ಕರೆಯದ. ಏನು ಮಾಡ್ಕೋತಿ ಹೇಳ. ಪ್ಯಾಲಿ ಹೆಂಗೆ ವಿಚಾರ ಮಾಡ್ತಿ? ಒಬ್ಬ ಗಂಡಸರ ಜೊತೆ ಒಬ್ಬ ಹೆಣ್ಮಗಳು ನಕ್ಕೋತ ಮಾತಾಡಿದಾಗನೆ ಬರೀ ಸಂಶಯ ತಿಳ್ಕೊಳ್ತಾ ಆಗ್ತದ ಏನು? ನಿನ್ನ ಬುದ್ಧಿ ಇರೋದ ಇಲ್ಲ? ನಿನ್ನ ಬಲ್ಲಿ ಬುದ್ಧಿ ಎಲ್ಲಿತಿ? ನಿನ್ನ ಬುದ್ಧಿ ಕೇಳಿ. ನನಗೆ ಬುದ್ಧಿ ಅದನಂತ ಕೇಳ್ತಿದೆ? ಬೇರೆ ಗಂಡಸರ ಜೊತೆ ಹಲಕಿಸ್ಕೋತ ಮಾತಾಡೋದು ನಿಂದೇನಲ್ಲಿ? ಬುದ್ಧಿ ನಿನಗಿಲ್ಲ. ಮೊದಲ ಗಂಡನ ಕಳಿಸ್ತಾ ಅಲ್ಲಿ ಮೀಟಿಂಗ್ ಅಂತೇಳಿ ವಾರಗಟ್ಲೆ ಇಲ್ಲಿದ್ದು ಹಲ್ಕಿಸ್ಕೋತ ನಿಂದಿರ್ತಾಳ ನನ್ನ ಗಂಡನ ಜೊತೆ. ಯಪ್ಪೋ, ಈ ಥರ ಎಲ್ಲ ಮಾತಾಡ್ತೀಯ ಸುಂದ್ರಿ ನೀನು? ದನ ಒಯ್ದು ನನಗೆ ಬಲ್ಲೆ ಅಂತ ಬುದ್ಧಿನೇ ಇಲ್ಲೋ. ನಾನು ನಿನಗೆ ಬಿಡ್ತೀರೋಣ ಮತ್ತೆ ನಾ ಕೇಟು. ಅಯ್ಯವೋ, ನನಗ ಹೊಡಿತಿದ್ದಿ? ಮತ್ತೆ ಹೊಡಿಲಾರ ಏನು ಮುದ್ದು ಮಾಡ್ತಾರ ಇಂಥ ಮಾತಾಡಿದ್ರೆ? ಏನಂತೇಳಿ ಹೋಗಕ್ಕಿನ್ನ ಕರೆದು ನಿಂದ್ರಿಸಿ ಏನು ಕೇಳ್ತಾಳನಂತ ನಾ ಅಂದ್ರೆ ಈಗ ಜಗಳ ತೆಗಿಯಕ್ಕೆ ನಿಂತಿದ್ದಿ ಮುಂಜಾನೆ. ಎದಕ್ಕೆ ನನಗೆ ಮನೆ ಬಂದಿಯಲ್ಲ ನೀನು ಬಾಡಿಗೆ? ನೀನು ಒಂದು ಕೈ ನೋಡ್ಕೋಬೇಕಂತ ಸುಮ್ಮನೆ ನಿನ್ನ ತಂಟೆಗೆ ಬರಬಾರ್ದು. ಇರಲಿ ಹೋಗ್ಲಿ ಬಿಡ, ಅದರಷ್ಟಕ್ಕೆ ಅದು ಅಂತೇಳಿ ಸುಮ್ಮಿದ್ರೆ ಬೋರ್ ಮಾಡ್ತಿದ್ದಿ. ನನಗೆ ಹೊಡಿತಿದ್ದೆ. ಅಯ್ಯಪ್ಪು, ಇಡೀ ಊರಾಗ ನನ್ನ ಮೇಲೆ ಕೈ ಎತ್ತಿದೆ ಯಾಕಂದ್ರೆ ನೀವು ಒಬ್ಬೇಕಿನೇ ಮಗಳ. ಹಂಗೆ ನಿನಗೆ ಯಾರು ಕೈ ಎತ್ತಿಲ್ಲ, ನಿನಗೆ ಯಾರು ಸರಿಯಾಗಿ ಶಾಸನ ಮಾಡಿಲ್ಲ ಅಂತಲೇ ಇಷ್ಟು ಹೆಚ್ಕೊಂಡಿದ್ದೆ ನೀನು. ಬಾಡಿಗೆ ಬಂದಿದ್ದು ನೀ ತೊಗೊಂಡು ನೀ ಏನು ಮಾಡ್ತೀರ? ನೀ ಕೊಡ್ತೇನೆ ನಾನು ಬಾಡಿಗೆ? ನಿನ್ನ ಮನೆಯ ತಾನೇ ಬಾಡಿಗೆ ಅದಲ್ಲಿ ದಿಮಕ್ ಮಾಡ್ತಾಳೆ ಇಲ್ಲಿ ಬಂದು. ನನ್ನ ತಂಟೆಗೆ ಬಂದೆ ಅಂದ್ರೆ ನೋಡು ಮತ್ತೆ ಸುಂದ್ರಿ, ನಾ ಸರಿ ಇಲ್ಲ ಮನುಷ್ಯಳು. ಏನಲ್ಲ ಸಂತಾನ ಸರಿ ಇಲ್ಲ ಏನು ಮಾಡ್ಕೋತಿದ್ದೀನಿ ನೀನು? ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗ್ತದೆ ಹೇಳು? ನಾವು ಏನು ಮಾಡ್ಕೋತಿ ಮಾಡ್ಕೊ ಹೋಗು. ಅಯ್ಯವ್ವೋ, ನನಗ ಬೀಳಿಸ್ತಿ? ಅದು ತಳಗೆ ಬೀಳಿಸ್ತಿ ಸುಂದ್ರಿ? ಥೂ, ಇಷ್ಟು ಲೋ ಲೆವಲ್ಲ ನೀನು? ಯಪ್ಪ, ಈ ಉಣಿಗೆ ಯಾಕಾರ ಬಂದೇವು ಮಾರಾಯ ನಾನು. ಇದ್ರಾಗೇನು ಲೋ ಲೆವೆಲ್ ಅಲ್ಲೇ? ಇದ್ರಾಗೇನು ಲೋ ಲೆವೆಲ್ ಬರ್ತದೆ? ನನ್ನ ತಂಟೆಗೆ ಬಂದ್ರೆ ನಾ ಹಿಂಗೆ ಮಾಡಾಕಿನಿ ಲೋ ಲೆವೆಲ್ ಅಂತ. ಲೋ ಲೆವೆಲ್ ಹೈ ಲೆವೆಲ್ ಇದ್ದಕ್ಕೆ ನಮ್ಮ ಮನೆಗೆ ಯಾಕೆ ಬಂದ್ಯಾ ನೀನು? ಕಿತ್ಕೊಂಡು ಹೋಗೋ ಕಡೆ ಮನಿನ. ನಾ ಮೊದಲು ಹೇಳಿ ನಿನಗೆ, ನಾ ಮನಿ ಬಿಡಿಸೋತನ ಬಿಡಂಗಿಲ್ಲ ಮತ್ತೆ ನನ್ನ ತಂಟೆಗೆ ಬಂದ್ರ. ಅಯ್ಯಪ್ಪೋ, ಏನೋ ದೊಡ್ಡಾಟನೆ ನಡೆದದಲ್ಲ ಇಲ್ಲಿ. ಸುಂದ್ರಿ ಸುಂದ್ರಿ ಏನು ಮಾಡ್ಲಿಕತ್ತೀಯೋ? ಕಾಣಿಸೋಲ್ತಾನೆ ಇಲ್ಲಿ ಜಗಳ ನಡೆದದ್ದು ಎಲ್ಲ ಆಗಿದ್ದು ನಿಮ್ಮ ಸಂಬಂಧನೇ. ಅಯ್ಯಪ್ಪ ಏನು ಮಾಡ್ಲಿಕತ್ತಿ? ಏನಾಗ್ಯದ ನನ್ನ ಸಂಬಂಧ? ಏನು ಜಗಳ ಆಗ್ಯದ ಹೇಳ್ರಿ ಭಾನುವಾರ? ಹೇಳ್ರಿ ಅಪ್ಪ ದೇವ್ರಿ.
ಬ್ಯಾಡ್ರಿ ಗುಂಡೂರ, ನೀವು ಕೈ ಕೊಡಬೇಡ್ರಿ. ನೀವು ಎಬ್ಸಿದ್ರಿ ಅಂದ್ರೆ ಮತ್ತಷ್ಟು ಏನಾರ ತಪ್ಪು ತಿಳ್ಕೊತಾಳ್ರಿ ಆಕಿ. ಬರೀ ನಿಮ್ಮ ಜೊತೆ ನಕ್ಕೋತ ಮಾತಾಡಿದಕ್ಕನೇ ಈ ರೀತಿ ಹೊಡ್ತಾಳ್ರಿ. ನೀವು ನನ್ನ ಕೈ ಮುಟ್ಟಿ ಎಬ್ಸಿದ್ರಿ ಅಂದ್ರೆ ನನ್ನ ಜೀವನೇ ತಗೋತಾಳ್ರಿ ಈಕಿ. ನಿಮ್ಮ ಹೆಂಡ್ತಿ ಎಷ್ಟು ನೀಚದಾಳ, ಎಷ್ಟು ಡೇಂಜರ್ ಅದಾಳ ಅಂತ ಈಗ ಗೊತ್ತಾಯ್ತ್ರಿ ನನಗೆ. ಓ ಹಿಂಗಾಗ್ಯದನ ಇದು. ಹೇಳ್ರಿ ಭಾನುವಾರ ನೀವು ಹಿಂಗೆ ಬೀಳ್ಬೇಡ್ರಿ, ಎದ್ದೇಳ್ರಿ. ಏನ್ರಿ ಗುಂಡೂರ, ನಿಮ್ಮ ಹೆಂಡ್ತಿ ಹಿಂಗಿದ್ದಾಳ? ಇಷ್ಟು ಲೂಸ್ ಬಿಟ್ಟಿರಿ ನೀವು? ಅಲ್ರಿ ಸುಮ್ಮನೆ ಬಂದು ಹೊಡೆದ ಬಿಡುದು? ಯಪ್ಪ ರಾಮ, ನಾ ಹಿಂಗಿದ್ದಾಳ ಅಂತ ಅನ್ಕೊಂಡಿರ್ಲಿಲ್ಲ ಬಿಡ್ರಿ. ಅಲ್ರಿ ಬರೀ ನಿಮ್ಮ ಜೊತೆ ಮಾತಾಡಿದಕ್ಕನೇ ಹಿಂಗೆ ಮಾಡ್ತಾಳಂದ್ರೆ ಒಂದು ಸ್ವಲ್ಪ ಏನು ನೋಡ್ರಿ, ತಿಳಿಸಿ ಹೇಳ್ರಿ ಒಂದು ಸ್ವಲ್ಪ. ಸುಂದ್ರಿ, ಏನು ತಲೆಗಿಲಿ ಕೆಟ್ಟತೆ ನಿನಗೆ? ಯಾಕೆ ಹಿಂಗೆ ಮಾಡ್ತಿದಿ? ಅಲ್ಲ ನೋಡ್ರಿ, ಮತ್ತೆ ನಾ ಸುಮ್ಮನೆ ನಷ್ಟಕ್ಕೆ ನಾ ಹೊಂಟೀನಿ ತಾನು ಮಾತಾಡ್ಸ್ಲಾರ್ತಾನೆ ತಡೀವಿ ಜಗಳ ತಗಲ್ಲ ನನಗೆ. ಯಾವಕ್ಕಿನ ಬಂದು ಹೇಳಂತಿಕ್ಕಿಗಿ ನಾ ಹಲ್ಕಿಸ್ಕೊತ ಮಾತಾಡ್ತಾಳ ಮನೆಯವ್ರ ಜೊತೆ ಅಂತೇಳಿ ಅದನ್ನ ಹಿಡ್ಕೊಂಡು ನನ್ನ ಜೊತೆ ಜಗಳ ತೆಗಿಲಿಕತ್ತಾರ. ನಾ ಅಂದಿನೇ ಇಲ್ಲ ಅಂತೇಳಿ ಪಕ್ಕ ತಿಳ್ಕೊಬೇಕಿಲ್ಲ, ನಾ ಅಂದಿಲ್ರಿ ಹಂಗ. ಅನ್ಲಾರ್ದ ಅವ್ರು ಹೆಂಗೆ ಬಂದು ಹೇಳ್ತಾರ್ರಿ ಗುಂಡೋರ? ನೀವೇ ಹೇಳ್ರಿ. ಈಕಿ ಹೋಗಿ ಹೇಳ್ರಿ, ಊರು ತುಂಬ ಸುದ್ದಿ ಮಾಡ್ಯಾಳ ಅಂತ್ರಿ. ಅವತ್ತು ನೀವು ಇಲ್ಲಿ ಮನೆ ಮುಂದೆ ವಾಕಿಂಗ್ ಹೋಗಿ ಬರೋ ಮುಂದೆ ನಿಂತಿದ್ರಲ್ರಿ, ಅದನ್ನೇ ದೊಡ್ಡದು ವಿಷಯ ಮಾಡಿ ಹೇಳ ಅಂತ ನೋಡ್ರಿ. ಅದು ಮ್ಯಾನರ್ಸ್ ಅದ ಇಲ್ಲ ಅದಕ್ಕೆ, ಯಾರ ಜೊತೆ ಏನು ಮಾತಾಡಿದ್ರೆ ಹೆಂಗೆ ತಪ್ಪು ತಿಳ್ಕೊಬೇಕು ಅನ್ನೋದು ಯಾರಿಗೆ ಗೊತ್ತು. ಹೆಂಗೆ ಪಂಚಾಯತಿ ಮೆಂಬರ್ ಆಗ್ಯಾಳೇನ್ರಿ ಈಕಿ? ಅವಾಗ ಗಂಡಸ್ರ ಜೊತೆ ಮಾತಾಡದೇ ಇರ್ತಾಳೇನ್ರಿ ಈಕಿ? ಏನರ ವಿಷಯ ಬಂದಾಗ ನಗುದು ಆಡೋದು ಮಾಡ್ತಾಳ ಇಲ್ಲ ಏನ್ರಿ ತೀರಾ? ಹಂಗ ನಗುದು ಆಡೋದು ಬೇರೆ ಇರ್ತದ, ನೀ ನಗು ಸ್ಟೈಲ್ ಬೇರೆ ಇತ್ತು. ನಮ್ಮ ಮನೆಯವ್ರು ನೋಡೋಣ ಇಷ್ಟ ಹಲ್ಕಿಸ್ಕೊಂಡು ಮಾತಾಡ್ತಿದ್ದೀನಿ ನೀನು. ಸುಳ್ಳೋದನ್ನ ಹೇಳಿ ನೋಡಮ್ಮ. ಸುಂದ್ರಿ, ಬಾಯಿ ಕೊಡ್ತಿ ನೋಡಿ, ನಾ ಸುಮ್ಮಿರ್ತಿ ಇಲ್ಲ. ಕ್ವಾಣ ಸುಂದ್ರಿ, ತಿಳುವಳಿಕೆ ಅದ ಇಲ್ಲ ನಿನಗೆ? ಬುದ್ಧಿ ಹೇಳಿಟ್ಟಿದಿ? ಹಂಗೆ ತಪ್ಪು ತಿಳ್ಕೊತಾರ? ಹಂಗೆ ಸುಮ್ಮನೆ ನಕ್ಕೋತ ಮಾತಾಡ್ದಾನೆ ಹಿಂಗೆ ತಿಳ್ಕೊಂಡು ಊರು ತುಂಬ ಸುದ್ದಿ ಹರಡಿಸ್ತೀಯಲ್ಲ, ನಿನ್ನ ಗಂಡನ ಮರ್ಯಾದೆ ಹೋಗ್ತದ, ತಿಳ್ಕೊ ಅದನ್ನ. ನಿನಗೇನು ದೊಡ್ಡ ಬಾರಿ ನಾನು ಸಾಚ ಅಂತ ಅನ್ಕೋಬಹುದು, ಅವ್ರ ಮೇಲೆ ತಪ್ಪು ಹೊರಿಸ್ಬೋದು ಅಂತ ಅನ್ಕೋಬಹುದು ನೀನು. ಆದ್ರೆ ನನ್ನ ಮರ್ಯಾದೆ ಹೋಗ್ತದ, ಅದನ್ನ ತಿಳ್ಕೊಂಡು ಮಾತಾಡೋ ನೀನು. ನಿಮ್ಮ ಮರ್ಯಾದೆ ಯಾಕೆ ಹೋತದ್ರಿ? ಆಕಿನ ನಕ್ಕೋತ ಮಾತಾಡಲಿಲ್ಲ, ಆಕಿನ ಬಗ್ಗೆ ಹೇಳಿ ನಾನು. ನೋಡ್ರಿ ಆಕಿನ ಬಾಯಿಗೆ ಬಂತಿಲ್ರಿ ಈಗ ಹೇಳಿನಂತೇಳಿ. ಅಪ್ಪ ದೇವ್ರಿ, ಅಲ್ಲ ಇನ್ನೇ ಈಗ ಹೇಳ್ರಿ ನಾ ಯಾರ ಮುಂದೆ ಹೇಳಿಲ್ಲ ಅಂತೇಳಿ. ನೋಡ್ರಿ ಹೆಂಗಿದ್ದಾಳ ಅಂತ. ಇಲ್ಲ, ನಿನ್ನ ಈ ಊರ್ ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂದಿದ್ನೆಲ್ಲ ಸುಂದ್ರಿ, ಅವಾಗ ಇಲ್ಲೇ ಮತ್ತೆ ಇರಿಸಿದ್ ನೋಡು, ಅದೇ ನಾನು ಮಾಡಿದ ತಪ್ಪು. ನಡಿ ಈಗ ಕಿತ್ತುಮ್ ನಡಿ ಜಾಂಡ. ನೀ ಹಿಂಗೆ ಮಾಡ್ಕೊತ ಹೋದೆ ಅಂದ್ರೆ ನಮಗೆ ಬಗೆರಂಗಿಲ್ಲಪ್ಪ ಮಾರಾಯ. ನನಗೆ ಅಸಹ್ಯ ಆಗೋದು, ಈ ಊರಾಗ ಮರ್ಯಾದೆ ಕಳ್ಕೊಳ್ಳೋದು ಸಾಕಾಗ್ಯದ ನನಗೆ ನಿನ್ನ ಕಾಲಾಗ. ಇಲ್ರಿ, ನಾ ಯಾರ ಮುಂದೆ ಹೇಳಿಲ್ರಿ. ಅಷ್ಟೇ ಇವ್ರು ನಕ್ಕೋತ ಮಾತಾಡಿದ್ರಲ್ರಿ, ಅದಕ್ಕೆ ಬೇಜಾರಾಗಿ ಸುಮಾನ್ ಮುಂದೆ ಅಷ್ಟೇ ಹೇಳೇನ್ರಿ, ನಾ ಬೇರೆ ಯಾರ ಮುಂದೆ ಹೇಳಿಲ್ಲ. ಆದ್ರೆ ಇವ್ರಿಗೆ ಈಕಿಗೆ ಬಂದು ಸಾಕ್ಷಿ ಕೇಳಂತ್ರಿ. ಆಕಿಗೆ ಹೆಂಗೆ ಗೊತ್ತಾಗಿರ್ತದ್ರಿ? ಯಾರು ಹೇಳಿರ್ಬೇಕು ನೋಡ್ರಿ ಆಕಿಗೆ. ನಾ ಹಂಗೆ ಯಾರ ಮುಂದೆ ಹೇಳಿಲ್ರಿ, ಮತ್ತೆ ಇನ್ನೊಂದ್ಸಲ ಮಾಡಂಗಿಲ್ರಿ. ಹಂಗೆ ಊರು ಬಿಟ್ಟು ಹೋಗೋದು ಹಂಗೆ ಮಾತಾಡ್ಬೇಡ್ರಿ ನೀವು. ನೀ ಒಬ್ಬರ ಮುಂದೆ ಸುದ್ದಿ ಹಬ್ಬಿಸಿದೆ ಅಂತ ತಿಕ್ಕೋ ಸುಂದ್ರಿ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತದ. ನೀ ತಿಳ್ಕೊಂಡಿರ್ಬೋದು ನಾ ಒಬ್ಬರ ಮುಂದೆ ಹೇಳಿನಿ, ನಾ ಯಾವ ತಂಟೆಗೆ ಹೋಗಿಲ್ಲ ಅಂತ. ಆದ್ರೆ ಹೆಂಗಿರ್ತಾರ ಗೊತ್ತನು, ಮಂದಿ ಸುದ್ದಿ ತಿಳ್ಕೊಳಿಕ್ಕಿ ಕಾಯ್ತಿರ್ತಾರ. ಅದನ್ನ ತಿಳ್ಕೊಂಡು ನಮ್ಮ ಮನೆ ವಿಷಯನ ಹೊರಗೆ ಹೇಳಾರ ಇರಬೇಕು, ನಮ್ಮ ಮರ್ಯಾದೆ ನಾವೇ ಕಳ್ಕೊಳ್ಳಾರ್ದೆ ಇರಬೇಕು. ಆ ಬುದ್ಧಿ ನಿನಗೆ ಬರಂಗೂ ಇಲ್ಲ, ನೀ ಉದ್ಧಾರನೂ ಆಗಂಗಿಲ್ಲ. ನಡಿ ಹೋಗಮ್ ನಡಿಯಪ್ಪ, ನನಗೆ ಸಾಕಾಗ್ಬಿಡ್ತದ ಮರ, ಅಸಹ್ಯ ಆಗ್ಬಿಡ್ತದ ಸುಂದ್ರಿ ನನಗೆ. ನೋಡ್ರಿ ನೀವು ಇಷ್ಟು ಒಳ್ಳೆಯವ್ರಿದ್ದೀರಿ, ನಿಮಗೆ ಎಂತ ಹೆಂಡತಿ ಗಂಟು ಬಿದ್ದು ನೋಡ್ರಿ. ಯಾಕೆ ಬೇಕೇನ್ರಿ ಊರು ತುಂಬ ಇಂಥವೆಲ್ಲ ಸುದ್ದಿ ಹಬ್ಬಿಸ್ಕೊತ ತಿರುಗಾಡೋದು? ಹಲೋ, ನಾನು ಒಳ್ಳೆಕಿನೇ ಇದ್ದೀನ್ರಿ. ಗಂಡ ಹೆಂಡತಿ ನಡು ತಂದಿಡ್ಬೇಡ್ರಿ ಏನು ನೀವು? ತಿಳಿಸಿ ಹೇಳ್ಬೇಕೇನು ಹಿಂಗೆ ಇಂಥದ್ದು ಎಂತ ಶಿಕ್ಕವಾಡು ಹೆಂಡತಿ ಅಂತ ಹೇಳ್ಬೇಕು? ನಿಮ್ಮ ಗಂಡನ ಮುಂದೆ ಬಂದು ನಾನು ಹಿಂಗೆ ಹೇಳಿದ್ರೆ ಏನಾಗ್ತದೆ ಹೇಳಿ ನೋಡಮ್ಮ. ಹೇಳ್ತೀಯಾ? ಬಂದು ಹೇಳು ನನ್ನ ಗಂಡನ ಮುಂದೆ. ಅವರು ತಪ್ಪು ತಿಳ್ಕೊಳಂಗಿಲ್ಲ, ನಾವು ತಪ್ಪು ತಿಳ್ಕೊಳಂಗಿಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು. ನಂಬಿಕೆ ಇದ್ದಾಗ ಈ ಥರ ಭಾವನೆಗಳು ಬರಂಗಿಲ್ಲ. ತಿಳ್ಕೋ ಅದನ್ನ. ಇದಕ್ಕೆಲ್ಲ ನಂಬಿಕೆ ಅದ ರೀ? ಇದು ಎಂದು ಶಾಣೆ ಆಗ್ತದ? ಹಂಗೆ ಕತ್ತೀರಿ ನೋಡ್ರಿ, ನೀವು ನನ್ನ ಮರ್ಯಾದೆ ಕಳೀಲಿಕತ್ತೀರಿಲ್ಲ ಈಗ. ನೀವು ಮಾಡಿದ ನಡೀತದೇನ್ರಿ? ಮುಚ್ಚಿಗೆ ಬಾಯಿ ಅಷ್ಟೇ, ಸೀದಾ ಮನೆಗೆ ನಡಿ. ಸಾರಿ ಕೇಳವ್ರಿಗೆ. ನಾ ತೆಗ್ದೇ ಇಲ್ರಿ ಜಗಳ, ನಾ ಯಾಕೆ ಸಾರಿ ಕೇಳಿ? ಅವರೇ ತೆಗ್ದಾರ. ಸೀದಾ ಸಾರಿ ಕೇಳ ಸುಂದ್ರಿ, ಹೊಡೆದದ್ ನೀನು. ಸಾರಿ ರೀ. ಆಯ್ತು ಹೇಳ್ರಿ ಸುಂದರಿ, ಆದ್ರೆ ಹೇಳ್ತೀನಿ ರೀ ನಾನು ನಿಮಗೆ. ಇನ್ನೊಂದ್ಸಲ ನಮ್ಮ ವಿಷಯನ ಈ ಥರ ಉಟ್ಸ್ಕೊಂಡು ಬೇರೆದವ್ರ ಮುಂದೆ ಹೇಳೋದ್ರಿಂದ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗೆ ಆಗ್ತದೆ ರೀ. ಹಾಗೆ ಬೇರೆದವ್ರ ಬಗ್ಗೆನೂ ಮಾತಾಡಬಾರ್ದ್ರಿ. ಹೆಂಗೆ ನಮ್ಮ ತನ ಬಂದ್ರೆ ಮಾತ್ರ ನಾವು ಜಗಳ ತೆಗಿಬೇಕ್ರಿ. ಈಗ ನನ್ನ ತನ ನೀವು ಅಂದಿರಿ ಅಂತೇಳಿ ಸುದ್ದಿ ಬಂತಂತೇಳಿ ನಾನು ನಿಮ್ಮನ್ನ ಕೇಳೀನಿ ಅಷ್ಟೇ. ಇಲ್ಲಾಂದ್ರೆ ನಾನು ನಿಮ್ಮ ತಂಟೆಗೆ ಬರೋಂಗಿಲ್ಲ. ನೋಡಿದ್ರೆ ನೀವೇ 2-3 ದಿನ ಏನು ನಿಮ್ಮ ಮನೆಗೆ ಬರೋದು ಹೋಗೋದು ಮಾಡಿದೆ, ಆಮೇಲೆ ನಿಮ್ಮ ಕಡೆ ಆಯಂಗಿಲ್ಲ ನಾನು. ನಾ ಎಷ್ಟು ಹೇಳಿದ್ರು ಆಕಿ ತಲೆಯಾಗ ಹೋಗೋಲ್ದ್ರಿ, ಆ ಬುದ್ಧಿನೇ ಬರವಲ್ದು. ಸಾಕಾಗ್ಯದ ನನಗಂತೂ. ನಡಿ ಮನೆಗೆ ನಡಿ ಈಗ ಅಷ್ಟೇ.